ಓರೋಸ್ ಮೆರವಣಿಗೆಯ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರ ಸಂಭವಿಸಿದೆ. ಪರಸ್ಪರ ಬ್ಲೇಡ್ ಹಾಗೆ ಚಾಕುವಿನಿಂದ ಹಲ್ಲೆ ನಡೆಸಿಕೊಂಡು ಸುಮಾರು 6 ಜನರಿಗೆ ಗಾಯಗಳಾಗಿದೆ. ಬಳಿಕ ಕೋಲಾರ ಜಿಲ್ಲಾಸ್ಪತ್ರೆಗೆ ನುಗ್ಗಿ ಅಲ್ಲೂ ಒಂದು ಗುಂಪು ದಾಂಧಲಿಯನ್ನ ನಡೆಸಿದೆ. ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಗಾಯಾಳುಗಳು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಆಗ ಅವರಿಗೆ ಚಿಕಿತ್ಸೆ ನೀಡುವಂತ ಸಂದರ್ಭದಲ್ಲಿ ಪೊಲೀಸರ ಎದುರೇ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಆಸ್ಪತ್ರೆಯ ಚೇರ್ ಹಾಗೆ ಉಪಕರಣಗಳನ್ನೇ ಬಳಸಿಕೊಂಡು ಪರಸ್ಪರ ಹಲ್ಲೆ ನಡೆಸಿದ್ದಾರೆ. ಘಟನೆ ಸಂಬಂಧ ಕೋಲಾರ ನಗರ ಠಾಣಾ ಪೊಲೀಸರಿಂದ 3 ಬಂಧನ ಆಗಿದೆ. ಗಲಾಟೆ ದೃಶ್ಯಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಕೋಲಾರದಲ್ಲಿ ನಡೆದಿರುವಂತಹ ಘಟನೆ ಇದು. ಓರೋಸ್ ಮೆರವಣಿಗೆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಂದಿಗೆ ಗಾಯಗಳಾಗಿದೆ. ಅವರನ್ನ ಕರ್ಕೊಂಡ್ಬಂದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲಿ ಮತ್ತೊಂದು ಗುಂಪು ನೇರವಾಗಿ ಆಸ್ಪತ್ರೆಗೆ ನುಗ್ಗಿದೆ. ಎಲ್ಲಿ ಗಲಾಟೆ ಆಗಿರುತ್ತಲ್ವಾ ಮೊದಲಿಗೆ, ಆ ಗಲಾಟೆ ಸಂದರ್ಭದಲ್ಲಿ ಇದ್ದಂತ ಎರಡು ಗುಂಪುಗಳಲ್ಲಿ ಮೊದಲನೇ ಗುಂಪು ಸೀದಾ ಹಾಸ್ಪಿಟಲ್ನ ಒಳಗೆ ನುಗ್ಗಿದೆ. ಅಲ್ಲೂ ಗಲಾಟೆ ಶುರು ಇಟ್ಕೊಂಡಿದ್ದಾರೆ. ಹಾಸ್ಪಿಟಲ್ನಲ್ಲಿ ಇದ್ದಂತಹ ಉಪಕರಣಗಳನ್ನ ಬಳಸ್ಕೊಂಡು ಈ ರೀತಿಯಾಗಿ ಹಲ್ಲೆಯನ್ನ ಅಲ್ಲೂ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಮ್ಮ ಜೊತೆಗೆ ಕೋಲಾರದ SP ಆಗಿರುವಂತಹ ದಿವ್ಯಾ ಗೋಪಿನಾಥ್ ಅವರು ಸಂಪರ್ಕದಲ್ಲಿದ್ದಾರೆ. ದಿವ್ಯಾ ಗೋಪಿನಾಥ್ ಅವರು, ನಿಮ್ಗೆ ಸಿಕ್ಕಿರುವಂತಹ ಡೀಟೇಲ್ಸ್, ಯಾಕಂತಂದ್ರೆ ಹಾಸ್ಪಿಟಲ್ ಒಳಗೂ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಇವರು ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವ್ರ ಪುಂಡಾಟ ಇದೆ ಅಂತ ಅನ್ಸುತ್ತೆ ನೋಡಿದಂತ ಸಂದರ್ಭದಲ್ಲಿ? ಈಗ ನಿನ್ನೆ ನೈಟ್ ಆಕ್ಚುಲಿ ಒಂದು ಉರೂಸ್ ನಡೀತಾ ಇತ್ತು. ಸೊ ಅದಕ್ಕಾಗಿ ಸೋ ಮೆನಿ ಕ್ರೌಡ್ ವೇರ್ ಔಟ್ ಆನ್ ದ ರೋಡ್ಸ್. ಸೊ ಅದರಲ್ಲಿ ಕೆಲವೊಂದು ಜನ ಕುಡಿದು, ಅಂದ್ರೆ ಈ ಪೋಲಿ ಹುಡುಗರು ಕೆಲವೊಂದು ಜನ ಕುಡಿದು ನಿಯರ್ ದ ಕ್ಲಾಕ್ ಟವರ್ ಏರಿಯಾ ಒಂದು ಸಣ್ಣ ಫೈಟ್ ಆಗಿತ್ತು. ಅದರಲ್ಲಿ ಕೆಲವೊಂದು ಜನ, ಈ 3 ಜನ ದೇ ವೆಂಟ್ ಟು ದ ಹಾಸ್ಪಿಟಲ್ ಟು ಟೇಕ್ ಟ್ರೀಟ್ಮೆಂಟ್. ಅಂಡ್ ಆ ಹಾಸ್ಪಿಟಲ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅವರು ರೀಚ್ ಆಗ್ತಾ ಇದ್ದಂಗೆನೆ ಒಂದು ಗ್ರೂಪ್ ಅರೌಂಡ್ 10 to 12 ಪೀಪಲ್ ಹ್ಯಾಡ್ ಕಮ್ ಅಂಡ್ ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಡೆದಾಟ ನಡೆದಿದೆ. ಈ ಸಂಬಂಧ ನಾವು ಪೊಲೀಸರು ಅಲ್ಲಿ ಹೋಗ್ಬಿಟ್ಟು ಆಲ್ ಆಫ್ ದೀಸ್ ಪರ್ಸನ್ಸ್ ವೇರ್ ಡ್ರಂಕ್ ಅಂಡ್ ಅವರೆಲ್ಲರೂ ಪೊಲೀಸ್ ಹುಡುಗರೆ. ಸೊ ಅವ್ರ ಮೇಲೆ ನಾವು ಆಲ್ರೆಡಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ. ಅಂಡ್ ಈ 2 ಕೇಸಲ್ಲಿ ಸೇರಿ ಈಗ ಆಲ್ರೆಡಿ 8 ಜನ ಅರೆಸ್ಟ್ ಆಗಿದ್ದಾರೆ. ಬಾಕಿ ಇದರಲ್ಲಿ ಇನ್ವಾಲ್ವ್ ಆಗಿರುವ ಬಾಕಿ ಜನರ ಮೇಲೇನು ನಾವು ಕಠಿಣ ಕ್ರಮ ತಗೊಳ್ತೇನೆ, ಮತ್ತೆ ಮುಂದಿನ ಕ್ರಮ ಅವ್ರ ಮೇಲೆ ತಗೊಳ್ತೇನೆ. ಓಕೆ ಮೇಡಮ್, ಈಗ ಎಜಾಜ್ ಅಹಮದ್ ಜೊತೆಗೆ ವಸೀಮ್ ಅನ್ನೋರ್ ಗ್ರೂಪ್ ಅನ್ಸುತ್ತಲ್ಲ, ಏನ್ ಬ್ಯಾಕ್ ಗ್ರೌಂಡ್ ಮೇಡಮ್ ಇವರು? ಇಲ್ಲೆಲ್ಲ ಬಂದ್ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಏನು ರೌಡಿ ಬ್ಯಾಕ್ ಗ್ರೌಂಡ್ ಇರುವಂತದ, ಏನ್ ಬ್ಯಾಕ್ ಗ್ರೌಂಡ್ ಅಂತ ಇವ್ರದ್ದು? ಅಲ್ಲ, ಫಸ್ಟ್ ಆಫ್ ಆಲ್ ಯೆಸ್ಟರ್ಡೇ ಈ ಉರೂಸ್ ನಡ್ತಾ ಇರೋದ್ರಿಂದ ಇವರು ಹುಡುಗರೆಲ್ಲ ಹೊರಗಡೆ ಇದ್ರು. ಮತ್ತೆ ಆಲ್ ಆಫ್ ದೆಮ್ ವೇರ್ ಡ್ರಂಕ್ ಅಂಡ್ ಬಿಕಾಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಇವರು ಗಲಾಟೆ ಆಗಿರೋದು ಅಂತ ಪ್ರೈಮಾ ಫೇಸಿಗೆ ಗೊತ್ತಾಗ್ತದೆ. ಮತ್ತೆ ಈವನ್ ಅದರ್ವೈಸ್ ಆಲ್ಸೋ ಇವರು ಸ್ವಲ್ಪ ಒಂದು ಪೋಲಿ ಹುಡುಗರು ಅಂತ ನಾವು ಏನ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಆ ಒಂದು ಟೈಪ್ ಆಫ್ ಹುಡುಗರು ಅಂತ ಕಂಡು ಬಂದಿದೆ. ಆಸ್ ಆಫ್ ನಾವು ಪ್ರೈಮಾ ಫೇಸಿ ಇದು ಒಂದು ಸಣ್ಣ, ಅಂದ್ರೆ ಯಾವ್ದೋ ಕೋಲ್ ಬಾರಿಸುವಾಗ ಸಮ್ ಮೈನರ್ ಬಾಡಿಗೆ ಟಚ್ ಆಗಿದೆ, ಕೈ ಮುಟ್ಟಿದೆ ಅಂತ ವಿಷಯದಲ್ಲಿ ಗಲಾಟೆ ಆಗಿರೋದು. ಬಟ್ ಅವರೆಲ್ಲ ಕುಡಿದಿರೋದ್ರಿಂದ ಅದೊಂದು ಸ್ವಲ್ಪ ಗುಮ್ ಕಟ್ಕೊಂಡು ಅವರು ಗಲಾಟೆ ಮಾಡಿದ್ದಾರೆ. ಬಟ್ ಹೂಎವರ್ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ವಿ ವಿಲ್ ಟೇಕ್ ವೆರಿ ಟಫ್ ಆಕ್ಷನ್. ಆಲ್ರೆಡಿ 8 persons ಹ್ಯಾವ್ ಬೀನ್ ಅರೆಸ್ಟೆಡ್. ಬಾಕಿ ಯಾರ್ಯಾರು ಇದ್ದಾರೆ ಅಂತ CCTV ಫುಟೇಜ್ ಇಸ್ ಆಲ್ಸೋ ದೇರ್. ಅದರ ಬೇಸಿಸ್ ನೋಡ್ಕೊಂಡು ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತೇನೆ. ಮತ್ತೆ ಇವ್ರ ಮೇಲೆ ಮುಂದಿನ ಏನ್ ಕ್ರಮ ತಗೊಳ್ಬೇಕು ಆಸ್ ಪರ್ ಪ್ರೊಸೀಜರ್ ದಟ್ ಆಲ್ಸೋ ವುಡ್ ಬಿ ಟೇಕನ್. ಓಕೆ ಮೇಡಮ್, ಇನ್ನೊಂದು ಅಂದ್ರೆ ಅಲ್ಲಿ ವಿಜುವಲ್ಸ್ ಅಲ್ಲಿ ಪೊಲೀಸ್ ಒಂದಷ್ಟು ಮಂದಿ ಇದ್ರು, ಅವ್ರಿಗೇನಾದ್ರು ಪೆಟ್ಟು ಬಿದ್ದಿದೆಯಾ ಈ ಗಲಾಟೆ ಸಂದರ್ಭದಲ್ಲೆಲ್ಲ? ಇಲ್ಲ, ಈ ಇನ್ಫಾರ್ಮೇಶನ್ ಆಕ್ಚುಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆಕ್ಚುಲಿ ವೆನ್ ದ ಫಸ್ಟ್ ಇನ್ಸಿಡೆಂಟ್ ಹ್ಯಾಪೆಂಡ್ ಅಲ್ಲಿ ಪೊಲೀಸರು ಅಲ್ಲಿ ನಿಂತಿದ್ರು. ಬಿಕಾಸ್ ಈ ರೂಲ್ಸ್ ಇರೋದ್ರಿಂದ ಅಕ್ಕಪಕ್ಕ ದಿಸ್ ಇಸ್ ಸಮ್ ಫ್ಯೂ
meters away from the Urus place. So police ಅವರು ಅಲ್ಲಿ ಇದ್ದಾಗ ಇವರು ಹಾಸ್ಪಿಟಲ್ಗೆ ಬಂದು ದಿಸ್ ಇಶ್ಯೂ ಹ್ಯಾಪೆಂಡ್. ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಅವರು ಅಲ್ಲಿ ರೀಚ್ ಆಗಿದ್ದಾರೆ, PSI ಮತ್ತು ಸ್ಟಾಫ್ ಅವರು ಇದ್ದಾರೆ. ಅವರು ಕಂಟ್ರೋಲ್ ಮಾಡಿಕೊಂಡು ಯಾರ್ಯಾರು ಅಲ್ಲಿ ಇದ್ರು ಅವರಿಗೆ 8 ಜನಾಗಿ ಅಲ್ಲಿನೇ ಸೆಕ್ಯೂರ್ ಮಾಡಿಕೊಂಡಿದ್ದಾರೆ. ಮತ್ತೆ ಇಂಜುರೀಸ್, ಪೊಲೀಸರಿಗೆ ಇಂಜುರೀಸ್ ಯಾವುದು ಆಗಿಲ್ಲ. ಮತ್ತೆ ಈಗ ಯಾರು ಇಂಜೂರ್ಡ್ ಇದ್ದಾರೆ ಅವರಿಗೆ ಎಲ್ಲ ಸಣ್ಣ ಪುಟ್ಟ ಗಾಯ, ಆಲ್ ಆರ್ ಸಿಂಪಲ್ ಇಂಜುರೀಸ್ ಆಗಿದೆ. ಅಂದ್ರೆ ಈ ವಿಕ್ಟಿಮ್ಸ್ ಗೆ ಎಲ್ಲ ಸಿಂಪಲ್ ಇಂಜುರೀಸ್ ಆಗಿದ್ದಾರೆ. ಬಟ್ ಆದ್ರೆ ಇದೊಂದು ಏನು ಬಿಟ್ವೀನ್ ಈ ಪೋಲಿ ಹುಡುಗರು ಈ ತರ ಮಾಡ್ತಾ ಇರೋದ್ರು ಇಟ್ ಇಸ್ ನಾಟ್ ಅ ಗುಡ್ ಸೈನ್. ಸೊ ಅದಕ್ಕಾಗಿ ನಾವು ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮಾಡಿ ಮುಂದಿನ ಕ್ರಮ ತಗೊಳ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್ ಟಿವಿ ನನ್ನ ಜೊತೆ ಮಾತನಾಡಿದ್ಕೆ.